ಆಟೋ ಚಾಲಕ ದಿನಂಪ್ರತಿ ದುಡಿದ್ರೂ ಕೂಡ 3,000 ರೂಪಾಯಿ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಈ LPG ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಅದಕ್ಕೆ ನಾವು ಹಣವನ್ನು ಕೊಟ್ಟರೆ ಸಾಕಾಗ್ಬಿಟ್ಟಿರುತ್ತೆ. ಆಟೋ ಚಾಲಕರ ಪರಿಸ್ಥಿತಿಯನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಆದರೆ ಇಲ್ಲಿ ವಿಚಿತ್ರವಾದಂತಹ ಘಟನೆ ನಡೆದಿದೆ. ಆಟೋ ಚಾಲಕನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಹೇಗೆ ಸಾಧ್ಯ ಆಯಿತು, ಹೇಗೆ ಸಂಪಾದನೆ ಮಾಡ್ದ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಆಟೋ ಚಾಲಕನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿ 3 ಕೋಟಿ ಸೀಸ್ ಮಾಡಿದ್ದಾರೆ. ಪಿಸ್ತೂಲ್ ವಿಡಿಯೋ ರೀಲ್ಸ್ ಮಾಡಿ ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋವನ್ನ ಆಧರಿಸಿ ರೇಡ್ ಮಾಡಿದೆ ಖಾಕಿ ಪಡೆ. ಆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಖಾಕಿಗೆ ಬಿಗ್ ಶಾಕ್ ಎದುರಾಗಿದೆ. ಮನೆ ಕಪಾಟ್ನಲ್ಲಿ 3 ಕೋಟಿಗೂ ಹೆಚ್ಚು ಹಣ ಪತ್ತೆಯಾಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ರಹಸ್ಯ ಬಯಲಾಗಿದೆ. ಆಟೋ ಚಾಲಕ ಸೌರಭ್ ಅಹಿರ್ವಾರ್ ಖಾಕಿ ವಶಕ್ಕೆ ಬಿದ್ದಿದ್ದಾನೆ. ನೋಡಿ, ದಿನಂಪ್ರತಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ದಿನಂಪ್ರತಿ ದುಡಿದ್ರು, ಕಷ್ಟಪಟ್ಟು ದುಡಿದ್ರು 3,000 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆಟೋ ಚಾಲಕರಿಗೆ. ಬಹಳಷ್ಟು ನೋಡಿ, ಅವರ ಮನೆಯಲ್ಲಿ ಸಾಕಷ್ಟು ಕಷ್ಟ ನೋವು ಎಲ್ಲ ಕೂಡ ಇರುತ್ತೆ. ಮಕ್ಕಳನ್ನ ಸಾಕಬೇಕಾಗಿರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ ಮನೆಯಲ್ಲಿ, ತಂದೆ ತಾಯಿಯನ್ನು ನೋಡ್ಕೊಳ್ಬೇಕಾಗತ್ತೆ, ಅಥವಾ ಯಾರಿಗಾದ್ರೂ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಕಷ್ಟಪಟ್ಟು ದುಡಿತಾರೆ ಪಾಪ. ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ಆಟೋ ಚಾಲಕರು ಕೆಲಸವನ್ನು ರಾತ್ರಿ 10 ಗಂಟೆ ಅಥವಾ 11 ಗಂಟೆ ತನಕನೂ ಕೂಡ ದುಡಿದ್ರೂ ಕೂಡ 3,000 ರೂಪಾಯಿ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ನೋಡಿ, ಅಚ್ಚರಿ ಅನ್ನುವಂತಹ ಬೆಳವಣಿಗೆ ನಡೆದಿದೆ. 3 ಕೋಟಿಗೂ ಅಧಿಕ ಹಣವನ್ನು ಸೀಸ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅದು ರೀಲ್ಸ್ ಮಾಡುವಂತಹ ಸಂದರ್ಭದಲ್ಲಿ ಈ ಗನ್ನನ್ನು ಬಳಕೆ ಮಾಡ್ಕೊಂಡಿರ್ತಾನೆ ಆತ. ಈತನಿಗೆ ಎಲ್ಲಿ ಸಿಕ್ತು ಈ ರೀತಿಯಾದಂತಹ ಗನ್ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಪ್ರತಿಯೊಬ್ಬರು ಯಾರೇ ಒಂದು ಗನ್ ಬಳಕೆ ಮಾಡಬೇಕು ಅಂತಂದರೆ ನಾವು ಪರ್ಮಿಷನನ್ನು ತೆಗೆದುಕೊಳ್ಬೇಕು. ನಮಗೆ ಆತ್ಮರಕ್ಷಣೆಗಾಗಿ ನಮಗೆ ಬೇಕು ಅಂತ ಹೇಳಿ, ಅಥವಾ ಬೇರೆ ಏನಾದರೂ ನಾವು ಈ ಕಾಡಿನ ಭಾಗದಲ್ಲಿ ಏನಾದರೂ ನಾವು ಸ್ಟೇ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಜೀವವನ್ನು ಉಳಿಸ್ಕೊಳ್ಬೇಕು ಪ್ರಾಣಿಗಳಿಂದ ಅಂತ ಹೇಳಿ ಪಡ್ಕೊಂಡಿರ್ತಾರೆ. ಬಟ್ ಆದರೆ ಈತನ ಕೈಗೆ ಹೇಗೆ ಸಿಕ್ತು ಅನ್ನೋದಿರುವಂತಹ ಪ್ರಶ್ನೆ. ಈ ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು ಆಟೋ ಚಾಲಕನಿಗೆ ಅನ್ನುವಂತಹ ಪ್ರಶ್ನೆ. ಬೇರೆ ಯಾವುದಾದ್ರೂ ದಂಧೆಯನ್ನು ನಡೆಸ್ತಾ ಇದ್ದಾನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಸೊ ತನಿಖೆಯ ನಂತರ ಎಲ್ಲ ಸತ್ಯ ಹೊರ ಬೀಳಲಿಕ್ಕಿದೆ.